ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಲೋಕಸಭೆಯಲ್ಲೂ ಕೂಡ ನಿನ್ನೆ ಸ್ವಾರಸ್ಯಕರ ಘಟನೆಗಳು ನಡೆಯಿತು. ಜೊತೆಗೆ ಬಹಳಷ್ಟು ಸ್ವಾರಸ್ಯಕರವಾಗಿರುವಂತಹ ಚರ್ಚೆಗಳು ಕೂಡ ನಡೆಯಿತು. ಇನ್ನು ನಿನ್ನೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಮತಗಳ್ಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿಗೆ ಲೋಕಸಭೆಯಲ್ಲಿ ಅವರು ಮಾತನಾಡಿದ್ರು. ಲೋಕಸಭೆಯಲ್ಲಿ ಮತಚೋರಿ ಕದನ ಆರಂಭ ಆಗಿದೆ. ಬಿಜೆಪಿ ಚುನಾವಣಾ ಆಯೋಗದಿಂದ ಮತಗಳ್ಳತನ ಆಗ್ತಾ ಇದೆ ಅಂತ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ದಾರೆ. ವೋಟ್ ಚೋರಿ ಘೋರವಾಗಿರುವಂತಹ ದೇಶ ವಿರೋಧಿ ಕೆಲಸ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಬಿಜೆಪಿಯಿಂದ ದೇಶದ ಪ್ರಜಾಪ್ರಭುತ್ವಕ್ಕೆ ತೀವ್ರವಾಗಿ ಹಾನಿಯಾಗ್ತಾ ಇದೆ ಅಂತ ರಾಹುಲ್ ಗಾಂಧಿ ಅವರು ನಿನ್ನೆ ಆಪಾದನೆ ಮಾಡಿದ್ರು. ಅತಿ ಘೋರ ರಾಷ್ಟ್ರ ವಿರೋಧಿ ಕೃತ್ಯ ಅಂದರೆ ಅದು ಮತಗಳ್ಳತನ. ಅದರಿಂದ ದೇಶದ ಪ್ರಜಾಪ್ರಭುತ್ವಕ್ಕೆ ಧಕ್ಕೆಯಾಗುತ್ತೆ. ಇಂತಹ ಕೆಲಸ ಬಿಜೆಪಿ ತನ್ನ ಕಪಿಮುಷ್ಟಿಯಲ್ಲಿ ಇರುವಂತಹ ಚುನಾವಣಾ ಆಯೋಗವನ್ನು ಬಳಕೆ ಮಾಡಿಕೊಂಡು ಮಾಡ್ತಾ ಇದೆ ಅಂತ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ರು. ಅಲ್ಲದೆ ಬಿಜೆಪಿ ಮತ್ತು ಚುನಾವಣಾ ಆಯೋಗದ ನಂಟಿನ ಬಗ್ಗೆ ತಮ್ಮ ಬಳಿ ಸಾಕ್ಷ್ಯ ಇದೆ ಅಂತ ಕೂಡ ಅವರು ನಿನ್ನೆ ಅಧಿವೇಶನದಲ್ಲೇ ಮಾತನಾಡಿದರು. ಕೆಳಮನೆಯಲ್ಲಿ ನಡೆದಂತಹ ಚುನಾವಣಾ ಸುಧಾರಣೆಗಳ ಚರ್ಚೆ ವೇಳೆ ಮಾತನಾಡಿದಂತಹ ಅವರು ಚುನಾವಣಾ ಆಯೋಗವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ನಿಯಂತ್ರಣ ಮಾಡ್ತಾ ಇದೆ ಅಂತ ಆರೋಪ ಕೂಡ ಮಾಡಿದ್ರು. ಮುಖ್ಯ ಚುನಾವಣಾ ಆಯುಕ್ತರ ಆಯ್ಕೆ ಸಮಿತಿಯಿಂದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನು ಕೈ ಬಿಡಲಾಗಿತ್ತು. ಯಾಕೆ ಕೈ ಬಿಟ್ಟರು ಅಂತ ಕೂಡ ಅವರು ಪ್ರಶ್ನೆ ಮಾಡಿದ್ರು. ಅವರ ಮೇಲೆ ನಂಬಿಕೆ ಇಲ್ವಾ? ಹಾಗಾದರೆ 2023 ಡಿಸೆಂಬರ್ನಲ್ಲಿ ಸಿಇಸಿಗೆ ಶಿಕ್ಷೆಯಿಂದ ರಕ್ಷಣೆ ನೀಡಲಾಯಿತು. ಅಂದರೆ ಯಾರು ಚುನಾವಣಾ ಆಯೋಗದಲ್ಲಿ ಕೆಲಸ ಮಾಡಿರ್ತಾರೆ ಅವರ ವಿರುದ್ಧ ಯಾವುದೇ ಕಾನೂನಾತ್ಮಕ ಕ್ರಮ ಕೈಗೊಳ್ಳೋ ಹಾಗಿಲ್ಲ. ಹಾಗೆ ಯಾಕೆ ಮಾಡಿದ್ರು ಅಂತ ಅವರು ಪ್ರಶ್ನೆ ಮಾಡಿದ್ರು. ಅದರ ಅವಶ್ಯಕತೆ ಏನಿತ್ತು ಅಂತ ಕೂಡ ಪ್ರಶ್ನೆ ಮಾಡಿದ್ರು. ಜೊತೆಗೆ ಚುನಾವಣೆ ನಡೆದ 45 ದಿನಗಳಲ್ಲಿ ಎಲ್ಲ CCTV ದೃಶ್ಯಾವಳಿಗಳನ್ನು ಅಳಿಸಾಕಬೇಕು ಅಂತ ಆದೇಶ ಕೂಡ ಮಾಡಲಾಗಿದೆ. ಯಾಕೆ ಅಂತ ಅವರು ಪ್ರಶ್ನೆ ಮಾಡಿದ್ರು. ಇದೇ ವೇಳೆ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಹೆಸರಲ್ಲಿ ಹರಿಯಾಣ ಚುನಾವಣೆಯಲ್ಲಿ ಅಕ್ರಮ ಎಸಗಲಾಗಿದೆ ಅಂತ ಆರೋಪ ಕೂಡ ಮಾಡಿದ್ರು. ಇದರ ಜೊತೆಗೆ ಸಲಹೆಗಳನ್ನು ಕೂಡ ನಿನ್ನೆ ರಾಹುಲ್ ಗಾಂಧಿ ಅವರು ಕೊಟ್ಟರು. ಏನು ಸಲಹೆಗಳನ್ನು ಕೊಟ್ಟರು? ಹಾಗಾದರೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಹೊಸ ಬದಲಾವಣೆಗಳ ಅಗತ್ಯ ಇಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳಿದರು. ಚುನಾವಣೆಗೆ 1 ತಿಂಗಳ ಮೊದಲು ಎಲ್ಲ ಪಕ್ಷಗಳಿಗೆ ಯಂತ್ರ ಓದಬಹುದಾದಂತಹ ಮುದ್ರಿತ ಕಾಗದ ಬದಲು PDF ಎಕ್ಸೆಲ್ ಶೀಟ್ಗಳ ಮೂಲಕವಾಗಿ ಮತದಾರರ ಪಟ್ಟಿಯನ್ನು ನೀಡಬೇಕು. ಅಂದರೆ ಅದನ್ನು ಡಿಜಿಟಲ್ ಮಾದರಿಯಲ್ಲಿ ಕೊಡಬೇಕು ಅಂತ ಅವರು ಬೇಡಿಕೆ ಇಟ್ಟರು. ಮತದಾರರ ಪಟ್ಟಿಯನ್ನು ಕೊಡಬೇಕು. CCTV ದೃಶ್ಯಗಳನ್ನು ಅಳಿಸುವ ನಿಯಮ ಏನಿದೆ ಅದನ್ನು ತೆಗೆದುಹಾಕಬೇಕು. CCTV ಫೂಟೇಜ್ಗಳನ್ನು ಶೇಖರಣೆ ಮಾಡಿ ಅದನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ರು. ಜೊತೆಗೆ EVM ಒಳಗೆ ಏನಿದೆ ಅನ್ನುವಂಥದ್ದನ್ನು ನೋಡೋದಕ್ಕೆ ತಜ್ಞರಿಗೂ ಕೂಡ ಅವಕಾಶ ಮಾಡಿಕೊಡಬೇಕು. ಅಂದರೆ ಸೋರ್ಸ್ ಕೋಡ್ ಏನಿದೆ ಆ ಸೋರ್ಸ್ ಕೋಡನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಸೋರ್ಸ್ ಕೋಡ್ನಲ್ಲಿ ಏನಿದೆ ಅನ್ನುವಂಥದ್ದು ದೇಶಕ್ಕೆ ಗೊತ್ತಾಗಬೇಕು ಅಂತ ಕೂಡ ರಾಹುಲ್ ಗಾಂಧಿ ಅವರು ಬೇಡಿಕೆ ಇಟ್ಟರು. ಇದರ ಜೊತೆಗೆ CEC ಅಧಿಕಾರ ಅವರ ವಿರುದ್ಧ ಕೈಗೊಳ್ಳುವಂತಹ ಕ್ರಮ ಏನಿದೆ, ಶಿಕ್ಷೆಯಿಂದ ಅವರನ್ನು ಪಾರು ಮಾಡಿರುವಂತಹ ಕ್ರಮ ಏನಿದೆ ಅದನ್ನು ತೆಗೆದುಹಾಕಬೇಕು. ಒಂದು ವೇಳೆ ಚುನಾವಣಾ ಆಯೋಗದಲ್ಲಿ ಯಾರಾದರೂ ಇದ್ದು ಅಕ್ರಮ ಎಸಗಿದ್ದೇ ಆದರೆ ಅವರ ವಿರುದ್ಧ ಕಾನೂನಾತ್ಮಕ ಕ್ರಮ, ಅವರು ನಿವೃತ್ತಿ ಹೊಂದಿದ ಬಳಿಕವೂ ಕೂಡ ಅವರ ವಿರುದ್ಧ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕು. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ರಾಹುಲ್ ಗಾಂಧಿ ಅವರು ಸಲಹೆಗಳನ್ನು ಕೊಟ್ಟರು. ಇದರ ಜೊತೆಗೆ ಬಿಜೆಪಿ ಕೂಡ ಕಾಂಗ್ರೆಸ್ನ ವಿರುದ್ಧ ಗಂಭೀರ ಆರೋಪ ಮಾಡಿತು. ಕಾಂಗ್ರೆಸ್ ಮತಗಳ್ಳತನ ಮಾಡಿ ಅಂಬೇಡ್ಕರ್ಗೆ ಸೋಲನ್ನು ಉಣಿಸ್ತು. ಬಿಜೆಪಿ ನಿನ್ನೆ ಪ್ರತ್ಯಾರೋಪವನ್ನು ಮಾಡಿದೆ. ಮೊದಲ ಲೋಕಸಭೆ ಚುನಾವಣೆಯಲ್ಲೇ ಮತಚೋರಿಯಾಗಿತ್ತು. ಸೋನಿಯಾ ಆಪ್ತನನ್ನೇ CBI ಬಾಸ್ ಮಾಡಿದ್ಯಾರು ಅಂತ ಪ್ರಶ್ನೆ ಮಾಡಿದ್ರು. ಚುನಾವಣಾ ಆಯೋಗವನ್ನು ಬಳಕೆ ಮಾಡಿಕೊಂಡು ಕೇಂದ್ರ ಸರ್ಕಾರ ಮತಗಳ್ಳತನ ಮಾಡಿದೆ ಅಂತ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡಿದರು. ಇದಕ್ಕೆ ಬಿಜೆಪಿ ತಿರುಗೇಟು ಕೊಟ್ಟಿದೆ. ಲೋಕಸಭೆಯಲ್ಲಿ ಚುನಾವಣಾ ಸುಧಾರಣೆಗಳ ಚರ್ಚೆಯಲ್ಲಿ ಮಾತನಾಡಿದ ಕೇಂದ್ರ ಕಾನೂನು ಸಚಿವ ಅರ್ಜುನ್ ಮೇಘ್ವಾಲ್ ಅವರು ತಮ್ಮ ಪುನರಾವರ್ತಿತ ಸೋಲಿಗೆ EVM